ಮಾಡಬೇಕು ಅಂತ ಕೋರಿ ಸರ್ಕಾರ ಸಲ್ಲಿಸಿದ್ದಂತಹ ಅರ್ಜಿಯ ವಿಚಾರಣೆ ಇವತ್ತು ನಡೀತಾ ಇದೆ. ಹೈಕೋರ್ಟ್ ಏನು ತೀರ್ಪು ನೀಡಿತ್ತು ಅದರ ಮೇಲ್ಮನವಿ ಸುಪ್ರೀಂ ಕೋರ್ಟ್ನಲ್ಲಿ ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆ ನಡೆಯಲಿದೆ. ನಟ ದರ್ಶನ್ ಸೇರಿ 7 ಆರೋಪಿಗಳಿಗೆ ಮಹತ್ವದ ದಿನ. ಇವತ್ತು ಜಾಮೀನು ರದ್ದು ಕೋರಿ ಸಲ್ಲಿಸಿದ್ದ ಅರ್ಜಿಯ ವಿಚಾರಣೆ. ಜಡ್ಜ್ಗಳಾದ ಪರ್ದಿವಾಲಾ, ಮಹದೇವನ್ ಪೀಠದಲ್ಲಿ ಅರ್ಜಿ ವಿಚಾರಣೆ ನಡೆಯಲಿದೆ. ರಾಜ್ಯ ಸರ್ಕಾರದ ಪರ ವಕೀಲ ಸಿದ್ದಾರ್ಥ್ ಲಾತ್ರಾ ವಾದ ಮಂಡನೆ ಮಾಡ್ತಾರೆ. ಏನಾಗುತ್ತೆ ಕಾದು ನೋಡಬೇಕಾಗಿದೆ. ಎ1 ಪವಿತ್ರ ಗೌಡ ಸೇರಿದಂತೆ ಒಟ್ಟು 7 ಆರೋಪಿಗಳ ಗರಂ ಆಗಿದ್ರು. ಸೊ ಹಾಗಾಗಿ ಇವತ್ತು ಕೋರ್ಟ್ಗೆ ಬರ್ತಾರಾ ಇಲ್ವೋ ಅನ್ನೋದು ಡೌಟ್ ಇದೆ. ಯಾಕಂದ್ರೆ ಫಸ್ಟ್ ಅವ್ರು ಬರಲಿಲ್ಲ, ಮರುದಿವಸ ಅವರ ಫ್ರೆಂಡ್ ಪಿಕ್ಚರ್ಗೆ ಬಂದಿದ್ರು. ಸೊ ಹಾಗಾಗಿ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಕಾರಣವಾಗಿದೆ. 7 ಜನರ ಬೇಲ್ ಭವಿಷ್ಯ ಅಂದ್ರೆ ಬೇಲ್ ಅನ್ನ ರದ್ದು ಮಾಡಬೇಕು ಅಂತೇಳಿ ಸರ್ಕಾರ ಅಪೀಲ್ ಮಾಡಿರುವಂತದ್ದು. ಒಂದು ವೇಳೆ ಬೇಲ್ ರದ್ದಾದ್ರೆ ವಾಪಸ್ ಅರೆಸ್ಟ್ ಆಗ್ತಾರೆ ಅಂತ ಸಾಧ್ಯತೆಗಳಿರುತ್ತೆ. ಸೊ ಹಾಗಾಗಿ ಕಾದ್ ನೋಡೋಣ. ಮಾಡಬೇಕು ಅಂತ ಕೋರಿ ಸರ್ಕಾರ ಸಲ್ಲಿಸಿದ್ದಂತಹ ಅರ್ಜಿಯ ವಿಚಾರಣೆ ಇವತ್ತು ನಡೀತಾ ಇದೆ. ಹೈಕೋರ್ಟ್ ಏನು ತೀರ್ಪು ನೀಡಿತ್ತು ಅದರ ಮೇಲ್ಮನವಿ ಸುಪ್ರೀಂ ಕೋರ್ಟ್ನಲ್ಲಿ ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆ ನಡೆಯಲಿದೆ. ನಟ ದರ್ಶನ್ ಸೇರಿ 7 ಆರೋಪಿಗಳಿಗೆ ಮಹತ್ವದ ದಿನ. ಇವತ್ತು ಜಾಮೀನು ರದ್ದು ಕೋರಿ ಸಲ್ಲಿಸಿದ್ದ ಅರ್ಜಿಯ ವಿಚಾರಣೆ. ಜಡ್ಜ್ಗಳಾದ ಪರ್ದಿವಾಲಾ, ಮಹದೇವನ್ ಪೀಠದಲ್ಲಿ ಅರ್ಜಿ ವಿಚಾರಣೆ ನಡೆಯಲಿದೆ. ರಾಜ್ಯ ಸರ್ಕಾರದ ಪರ ವಕೀಲ ಸಿದ್ದಾರ್ಥ್ ಲಾತ್ರಾ ವಾದ ಮಂಡನೆ ಮಾಡ್ತಾರೆ. ಏನಾಗುತ್ತೆ ಕಾದು ನೋಡಬೇಕಾಗಿದೆ. ಎ1 ಪವಿತ್ರ ಗೌಡ ಸೇರಿದಂತೆ ಒಟ್ಟು 7 ಆರೋಪಿಗಳ ಗರಂ ಆಗಿದ್ರು. ಸೊ ಹಾಗಾಗಿ ಇವತ್ತು ಕೋರ್ಟ್ಗೆ ಬರ್ತಾರಾ ಇಲ್ವೋ ಅನ್ನೋದು ಡೌಟ್ ಇದೆ. ಯಾಕಂದ್ರೆ ಫಸ್ಟ್ ಅವ್ರು ಬರಲಿಲ್ಲ, ಮರುದಿವಸ ಅವರ ಫ್ರೆಂಡ್ ಪಿಕ್ಚರ್ಗೆ ಬಂದಿದ್ರು. ಸೊ ಹಾಗಾಗಿ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಕಾರಣವಾಗಿದೆ. 7 ಜನರ ಬೇಲ್ ಭವಿಷ್ಯ ಅಂದ್ರೆ ಬೇಲ್ ಅನ್ನ ರದ್ದು ಮಾಡಬೇಕು ಅಂತೇಳಿ ಸರ್ಕಾರ ಅಪೀಲ್ ಮಾಡಿರುವಂತದ್ದು. ಒಂದು ವೇಳೆ ಬೇಲ್ ರದ್ದಾದ್ರೆ ವಾಪಸ್ ಅರೆಸ್ಟ್ ಆಗ್ತಾರೆ ಅಂತ ಸಾಧ್ಯತೆಗಳಿರುತ್ತೆ. ಸೊ ಹಾಗಾಗಿ ಕಾದ್ ನೋಡೋಣ. ಮಾಡಬೇಕು ಅಂತ ಕೋರಿ ಸರ್ಕಾರ ಸಲ್ಲಿಸಿದ್ದಂತಹ ಅರ್ಜಿಯ ವಿಚಾರಣೆ ಇವತ್ತು ನಡೀತಾ ಇದೆ. ಹೈಕೋರ್ಟ್ ಏನು ತೀರ್ಪು ನೀಡಿತ್ತು ಅದರ ಮೇಲ್ಮನವಿ ಸುಪ್ರೀಂ ಕೋರ್ಟ್ನಲ್ಲಿ ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆ ನಡೆಯಲಿದೆ. ನಟ ದರ್ಶನ್ ಸೇರಿ 7 ಆರೋಪಿಗಳಿಗೆ ಮಹತ್ವದ ದಿನ. ಇವತ್ತು ಜಾಮೀನು ರದ್ದು ಕೋರಿ ಸಲ್ಲಿಸಿದ್ದ ಅರ್ಜಿಯ ವಿಚಾರಣೆ. ಜಡ್ಜ್ಗಳಾದ ಪರ್ದಿವಾಲಾ, ಮಹದೇವನ್ ಪೀಠದಲ್ಲಿ ಅರ್ಜಿ ವಿಚಾರಣೆ ನಡೆಯಲಿದೆ. ರಾಜ್ಯ ಸರ್ಕಾರದ ಪರ ವಕೀಲ ಸಿದ್ದಾರ್ಥ್ ಲಾತ್ರಾ ವಾದ ಮಂಡನೆ ಮಾಡ್ತಾರೆ. ಏನಾಗುತ್ತೆ ಕಾದು ನೋಡಬೇಕಾಗಿದೆ. ಎ1 ಪವಿತ್ರ ಗೌಡ ಸೇರಿದಂತೆ ಒಟ್ಟು 7 ಆರೋಪಿಗಳ ಗರಂ ಆಗಿದ್ರು. ಸೊ ಹಾಗಾಗಿ ಇವತ್ತು ಕೋರ್ಟ್ಗೆ ಬರ್ತಾರಾ ಇಲ್ವೋ ಅನ್ನೋದು ಡೌಟ್ ಇದೆ. ಯಾಕಂದ್ರೆ ಫಸ್ಟ್ ಅವ್ರು ಬರಲಿಲ್ಲ, ಮರುದಿವಸ ಅವರ ಫ್ರೆಂಡ್ ಪಿಕ್ಚರ್ಗೆ ಬಂದಿದ್ರು. ಸೊ ಹಾಗಾಗಿ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಕಾರಣವಾಗಿದೆ. 7 ಜನರ ಬೇಲ್ ಭವಿಷ್ಯ ಅಂದ್ರೆ ಬೇಲ್ ಅನ್ನ ರದ್ದು ಮಾಡಬೇಕು ಅಂತೇಳಿ ಸರ್ಕಾರ ಅಪೀಲ್ ಮಾಡಿರುವಂತದ್ದು. ಒಂದು ವೇಳೆ ಬೇಲ್ ರದ್ದಾದ್ರೆ ವಾಪಸ್ ಅರೆಸ್ಟ್ ಆಗ್ತಾರೆ ಅಂತ ಸಾಧ್ಯತೆಗಳಿರುತ್ತೆ. ಸೊ ಹಾಗಾಗಿ ಕಾದ್ ನೋಡೋಣ. ಮಾಡಬೇಕು ಅಂತ ಕೋರಿ ಸರ್ಕಾರ ಸಲ್ಲಿಸಿದ್ದಂತಹ ಅರ್ಜಿಯ ವಿಚಾರಣೆ ಇವತ್ತು ನಡೀತಾ ಇದೆ. ಹೈಕೋರ್ಟ್ ಏನು ತೀರ್ಪು ನೀಡಿತ್ತು ಅದರ ಮೇಲ್ಮನವಿ ಸುಪ್ರೀಂ ಕೋರ್ಟ್ನಲ್ಲಿ ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆ ನಡೆಯಲಿದೆ. ನಟ ದರ್ಶನ್ ಸೇರಿ 7 ಆರೋಪಿಗಳಿಗೆ ಮಹತ್ವದ ದಿನ. ಇವತ್ತು ಜಾಮೀನು ರದ್ದು ಕೋರಿ ಸಲ್ಲಿಸಿದ್ದ ಅರ್ಜಿಯ ವಿಚಾರಣೆ. ಜಡ್ಜ್ಗಳಾದ ಪರ್ದಿವಾಲಾ, ಮಹದೇವನ್ ಪೀಠದಲ್ಲಿ ಅರ್ಜಿ ವಿಚಾರಣೆ ನಡೆಯಲಿದೆ. ರಾಜ್ಯ ಸರ್ಕಾರದ ಪರ ವಕೀಲ ಸಿದ್ದಾರ್ಥ್ ಲಾತ್ರಾ ವಾದ ಮಂಡನೆ ಮಾಡ್ತಾರೆ. ಏನಾಗುತ್ತೆ ಕಾದು ನೋಡಬೇಕಾಗಿದೆ. ಎ1 ಪವಿತ್ರ ಗೌಡ ಸೇರಿದಂತೆ ಒಟ್ಟು 7 ಆರೋಪಿಗಳ ಗರಂ ಆಗಿದ್ರು. ಸೊ ಹಾಗಾಗಿ ಇವತ್ತು ಕೋರ್ಟ್ಗೆ ಬರ್ತಾರಾ ಇಲ್ವೋ ಅನ್ನೋದು ಡೌಟ್ ಇದೆ. ಯಾಕಂದ್ರೆ ಫಸ್ಟ್ ಅವ್ರು ಬರಲಿಲ್ಲ, ಮರುದಿವಸ ಅವರ ಫ್ರೆಂಡ್ ಪಿಕ್ಚರ್ಗೆ ಬಂದಿದ್ರು. ಸೊ ಹಾಗಾಗಿ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಕಾರಣವಾಗಿದೆ. 7 ಜನರ ಬೇಲ್ ಭವಿಷ್ಯ ಅಂದ್ರೆ ಬೇಲ್ ಅನ್ನ ರದ್ದು ಮಾಡಬೇಕು ಅಂತೇಳಿ ಸರ್ಕಾರ ಅಪೀಲ್ ಮಾಡಿರುವಂತದ್ದು. ಒಂದು ವೇಳೆ ಬೇಲ್ ರದ್ದಾದ್ರೆ ವಾಪಸ್ ಅರೆಸ್ಟ್ ಆಗ್ತಾರೆ ಅಂತ ಸಾಧ್ಯತೆಗಳಿರುತ್ತೆ. ಸೊ ಹಾಗಾಗಿ ಕಾದ್ ನೋಡೋಣ.
ಮಾಡಬೇಕು ಅಂತ ಕೋರಿ ಸರ್ಕಾರ ಸಲ್ಲಿಸಿದ್ದಂತಹ ಅರ್ಜಿಯ ವಿಚಾರಣೆ ಇವತ್ತು ನಡೀತಾ ಇದೆ. ಹೈಕೋರ್ಟ್ ಏನು ತೀರ್ಪು ನೀಡಿತ್ತು ಅದರ ಮೇಲ್ಮನವಿ ಸುಪ್ರೀಂ ಕೋರ್ಟ್ನಲ್ಲಿ ಇವತ್ತು ಆ ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆ ನಡೆಯಲಿದೆ. ನಟ ದರ್ಶನ್ ಸೇರಿ 7 ಆರೋಪಿಗಳಿಗೆ ಮಹತ್ವದ ದಿನ. ಇವತ್ತು ಜಾಮೀನು ರದ್ದು ಕೋರಿ ಸಲ್ಲಿಸಿದ್ದ ಅರ್ಜಿಯ ವಿಚಾರಣೆ. ಜಡ್ಜ್ಗಳಾದ ಪರ್ದಿವಾಲಾ, ಮಹದೇವನ್ ಪೀಠದಲ್ಲಿ ಅರ್ಜಿ ವಿಚಾರಣೆ ನಡೆಯಲಿದೆ. ರಾಜ್ಯ ಸರ್ಕಾರದ ಪರ ವಕೀಲ ಸಿದ್ದಾರ್ಥ್ ಲಾತ್ರಾ ವಾದ ಮಂಡನೆ ಮಾಡ್ತಾರೆ. ಏನಾಗುತ್ತೆ ಕಾದು ನೋಡಬೇಕಾಗಿದೆ. ಎ1 ಪವಿತ್ರ ಗೌಡ ಸೇರಿದಂತೆ ಒಟ್ಟು 7 ಆರೋಪಿಗಳ ಬಂದಿರಲಿಲ್ಲ ಅಂತ ಹೇಳಿ ಸ್ವಲ್ಪ ಜಡ್ಜು ಬಹಳ ಗರಂ ಆಗಿದ್ರು. ಸೊ ಹಾಗಾಗಿ ಇವತ್ತು ಕೋರ್ಟ್ಗೆ ಬರ್ತಾರಾ ಇಲ್ವಾ ಅನ್ನೋದು ಡೌಟ್ ಇದೆ. ಯಾಕಂದ್ರೆ ಫಸ್ಟ್ ಅವ್ರು ಬರಲಿಲ್ಲ, ಮರುದಿವಸ ಅವರ ಫ್ರೆಂಡ್ ಪಿಕ್ಚರ್ಗೆ ಬಂದಿದ್ರು. ಸೊ ಹಾಗಾಗಿ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಕಾರಣವಾಗಿದೆ. 7 ಜನರ ಬೇಲ್ ಭವಿಷ್ಯ ಅಂದ್ರೆ ಬೇಲ್ ಅನ್ನ ರದ್ದು ಮಾಡಬೇಕು ಅಂತ ಹೇಳಿ ಸರ್ಕಾರ ಅಪೀಲ್ ಮಾಡಿರುವಂತದ್ದು. ಒಂದು ವೇಳೆ ಬೇಲ್ ರದ್ದಾದ್ರೆ ವಾಪಸ್ ಅರೆಸ್ಟ್ ಆಗ್ತಾರೆ ಅಂತ ಸಾಧ್ಯತೆಗಳಿರುತ್ತೆ. ಸೊ ಹಾಗಾಗಿ ಕಾದ್ ನೋಡೋಣ. ಮಾಡಬೇಕು ಅಂತ ಕೋರಿ ಸರ್ಕಾರ ಸಲ್ಲಿಸಿದ್ದಂತಹ ಅರ್ಜಿಯ ವಿಚಾರಣೆ ಇವತ್ತು ನಡೀತಾ ಇದೆ. ಹೈಕೋರ್ಟ್ ಏನು ತೀರ್ಪು ನೀಡಿತ್ತು ಅದರ ಮೇಲ್ಮನವಿ ಸುಪ್ರೀಂ ಕೋರ್ಟ್ನಲ್ಲಿ ಇವತ್ತು ಆ ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆ ನಡೆಯಲಿದೆ. ನಟ ದರ್ಶನ್ ಸೇರಿ 7 ಆರೋಪಿಗಳಿಗೆ ಮಹತ್ವದ ದಿನ. ಇವತ್ತು ಜಾಮೀನು ರದ್ದು ಕೋರಿ ಸಲ್ಲಿಸಿದ್ದ ಅರ್ಜಿಯ ವಿಚಾರಣೆ. ಜಡ್ಜ್ಗಳಾದ ಪರ್ದಿವಾಲಾ, ಮಹದೇವನ್ ಪೀಠದಲ್ಲಿ ಅರ್ಜಿ ವಿಚಾರಣೆ ನಡೆಯಲಿದೆ. ರಾಜ್ಯ ಸರ್ಕಾರದ ಪರ ವಕೀಲ ಸಿದ್ದಾರ್ಥ್ ಲಾತ್ರಾ ವಾದ ಮಂಡನೆ ಮಾಡ್ತಾರೆ. ಏನಾಗುತ್ತೆ ಕಾದು ನೋಡಬೇಕಾಗಿದೆ. ಎ1 ಪವಿತ್ರ ಗೌಡ ಸೇರಿದಂತೆ ಒಟ್ಟು 7 ಆರೋಪಿಗಳ ಬಂದಿರಲಿಲ್ಲ ಅಂತ ಹೇಳಿ ಸ್ವಲ್ಪ ಜಡ್ಜು ಬಹಳ ಗರಂ ಆಗಿದ್ರು. ಸೊ ಹಾಗಾಗಿ ಇವತ್ತು ಕೋರ್ಟ್ಗೆ ಬರ್ತಾರಾ ಇಲ್ವಾ ಅನ್ನೋದು ಡೌಟ್ ಇದೆ. ಯಾಕಂದ್ರೆ ಫಸ್ಟ್ ಅವ್ರು ಬರಲಿಲ್ಲ, ಮರುದಿವಸ ಅವರ ಫ್ರೆಂಡ್ ಪಿಕ್ಚರ್ಗೆ ಬಂದಿದ್ರು. ಸೊ ಹಾಗಾಗಿ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಕಾರಣವಾಗಿದೆ. 7 ಜನರ ಬೇಲ್ ಭವಿಷ್ಯ ಅಂದ್ರೆ ಬೇಲ್ ಅನ್ನ ರದ್ದು ಮಾಡಬೇಕು ಅಂತ ಹೇಳಿ ಸರ್ಕಾರ ಅಪೀಲ್ ಮಾಡಿರುವಂತದ್ದು. ಒಂದು ವೇಳೆ ಬೇಲ್ ರದ್ದಾದ್ರೆ ವಾಪಸ್ ಅರೆಸ್ಟ್ ಆಗ್ತಾರೆ ಅಂತ ಸಾಧ್ಯತೆಗಳಿರುತ್ತೆ. ಸೊ ಹಾಗಾಗಿ ಕಾದ್ ನೋಡೋಣ. ಮಾಡಬೇಕು ಅಂತ ಕೋರಿ ಸರ್ಕಾರ ಸಲ್ಲಿಸಿದ್ದಂತಹ ಅರ್ಜಿಯ ವಿಚಾರಣೆ ಇವತ್ತು ನಡೀತಾ ಇದೆ. ಹೈಕೋರ್ಟ್ ಏನು ತೀರ್ಪು ನೀಡಿತ್ತು ಅದರ ಮೇಲ್ಮನವಿ ಸುಪ್ರೀಂ ಕೋರ್ಟ್ನಲ್ಲಿ ಇವತ್ತು ಆ ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆ ನಡೆಯಲಿದೆ. ನಟ ದರ್ಶನ್ ಸೇರಿ 7 ಆರೋಪಿಗಳಿಗೆ ಮಹತ್ವದ ದಿನ. ಇವತ್ತು ಜಾಮೀನು ರದ್ದು ಕೋರಿ ಸಲ್ಲಿಸಿದ್ದ ಅರ್ಜಿಯ ವಿಚಾರಣೆ. ಜಡ್ಜ್ಗಳಾದ ಪರ್ದಿವಾಲಾ, ಮಹದೇವನ್ ಪೀಠದಲ್ಲಿ ಅರ್ಜಿ ವಿಚಾರಣೆ ನಡೆಯಲಿದೆ. ರಾಜ್ಯ ಸರ್ಕಾರದ ಪರ ವಕೀಲ ಸಿದ್ದಾರ್ಥ್ ಲಾತ್ರಾ ವಾದ ಮಂಡನೆ ಮಾಡ್ತಾರೆ. ಏನಾಗುತ್ತೆ ಕಾದು ನೋಡಬೇಕಾಗಿದೆ. ಎ1 ಪವಿತ್ರ ಗೌಡ ಸೇರಿದಂತೆ ಒಟ್ಟು 7 ಆರೋಪಿಗಳ ಬಂದಿರಲಿಲ್ಲ ಅಂತ ಹೇಳಿ ಸ್ವಲ್ಪ ಜಡ್ಜು ಬಹಳ ಗರಂ ಆಗಿದ್ರು. ಸೊ ಹಾಗಾಗಿ ಇವತ್ತು ಕೋರ್ಟ್ಗೆ ಬರ್ತಾರಾ ಇಲ್ವಾ ಅನ್ನೋದು ಡೌಟ್ ಇದೆ. ಯಾಕಂದ್ರೆ ಫಸ್ಟ್ ಅವ್ರು ಬರಲಿಲ್ಲ, ಮರುದಿವಸ ಅವರ ಫ್ರೆಂಡ್ ಪಿಕ್ಚರ್ಗೆ ಬಂದಿದ್ರು. ಸೊ ಹಾಗಾಗಿ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಕಾರಣವಾಗಿದೆ. 7 ಜನರ ಬೇಲ್ ಭವಿಷ್ಯ ಅಂದ್ರೆ ಬೇಲ್ ಅನ್ನ ರದ್ದು ಮಾಡಬೇಕು ಅಂತ ಹೇಳಿ ಸರ್ಕಾರ ಅಪೀಲ್ ಮಾಡಿರುವಂತದ್ದು. ಒಂದು ವೇಳೆ ಬೇಲ್ ರದ್ದಾದ್ರೆ ವಾಪಸ್ ಅರೆಸ್ಟ್ ಆಗ್ತಾರೆ ಅಂತ ಸಾಧ್ಯತೆಗಳಿರುತ್ತೆ. ಸೊ ಹಾಗಾಗಿ ಕಾದ್ ನೋಡೋಣ.